Do the cha-cha-cha, split decks, and go bananas. Hey girl, when you got it, just let your hair down and move like there's no one but you that's around. Split decks, when you're on the move. Split decks, when you feel the groove. Split decks, do the cha-cha-cha, split decks, and go bananas. Split-Tex kids and ladies wear, always with you. Split-Tex, when you're on the move. ಈಗ ಏನು ಭಾನುವಾರ ದಿವಸ ನಡೆದಿರ್ತಕ್ಕಂಥ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಚರ್ಚೆಗೆ ಗ್ರಾಸವಾಗಿದೆ ಈ ಒಂದು ವಿಷಯ. ಈ ನಿಟ್ಟಿನಲ್ಲಿ ಹೋದರೆ ರಾಜನಾಯಕರನ್ನ ನಾವು ಪಟ್ಟಿ ತಗೊಂಡ್ರೆ ಮಾವಲ್ಲಿ ಶಂಕರ್ ಆಗ್ಬೋದು, ದಿವಂಗತ ಜಿಗ್ನಿ ಶಂಕರ್ ಆಗ್ಬೋದು, ಬಿ ಗೋಪಾಲ್ ಅವರಾಗ್ಬೋದು, ಪಟಾಪಟ್ ನಾಗರಾಜ್ ಅವರಾಗ್ಬೋದು, ಕೋಟಗಾನಲ್ಲಿ ರಾಮಯ್ಯನವರಾಗ್ಬೋದು, ಗೊಲ್ಲಲ್ಲಿ ಶಿವಪ್ರಸಾದ್ ಆಗ್ಬೋದು, ಮಂಜುನಾಥ ಅಣ್ಣಯ್ಯರ್ ಅವರಾಗ್ಬೋದು. ಇವ್ರನ್ನೆಲ್ಲ ನಾವು ನೋಡ್ಕೊ ಬರ್ತಾ ಇದ್ರೆ ಇವರು ಸಣ್ಣತನವನ್ನು ಪ್ರದರ್ಶನ ಮಾಡಿದ್ದಾರೆ ನಮ್ಮ SSD ರಾಜ್ಯಾಧ್ಯಕ್ಷರು. ಯಾಕಂದರೆ ಅವ್ರ ಮೊನ್ನೆ ಪತ್ರಿಕೆ ಹೇಳಿಕೆ ಕೊಟ್ಟಾಗ ಯಾರು ಗುಲಾಮ್ಗಿರಿಗೆ ಆಗಬಾರ್ದು, ಹುಲಿ ಸಿಂಹಗಳಂತೆ ಗರ್ಜನೆ ಮಾಡಬೇಕು ಅಂತ ಅವರೇ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಆ ಸಿಂಹದಂತೆ ಗರ್ಜನೆ ಮಾಡಿದವನ್ನ ದಮನ ಮಾಡಲು ಹೊರಟಿರ್ತಕ್ಕಂಥವ್ರು ವೆಂಕಟಸ್ವಾಮಿ ಅವರು. ನೀವು ಬರೀ ಭಾಷಣಕ್ಕೆ ಮಾತ್ರ ಸೀಮಿತರಾಗಿದ್ದೀರಿ. ಮತ್ತು ಶಿಸ್ತು ಅಂತಂದ್ರೆ ನೀವು RSSನ ಶಿಸ್ತನ್ನು ನೀವು ಕಾಯ್ತಾ ಇದ್ದೀರಿ. ನಮಗೆ ಗೊತ್ತಿರೋಂಗೆ ಬಲಿತ ದಲಿತರು ತುಳಿತಕ್ಕೆ ಒಳಗಾದ ನನ್ನ ಜನ ಅಂದಂಗೆ ನೀವು ಬಲ್ತಿದ್ದೀರಿ. ನಮ್ಮಂಥ ಸಣ್ಣ ಸಣ್ಣ ನಾಯಕರನ್ನು ನಿಮ್ಮ ಬೆಳವಣಿಗೆಗೆ ಮೆಟ್ಟಲಾಗಿ ತಗೊಂಡು ನಮ್ಮಂತ ತುಳ್ಕೊಂಡು ನೀವು ನಾಯಕರಾಗ್ತಾ ಇದ್ದೀರಿ. ದಯವಿಟ್ಟು ಇದೆಲ್ಲ ನಿಮಗೆ ಶೋಭೆ ತರಂಥದ್ದಲ್ಲ. ಯಾಕಂದರೆ ನೀವು ಹೇಳ್ತೀರಿ ನಾವು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿದ್ದೀವಿ ಅಂತ. ಇಲ್ಲಿ ಎಲ್ಲ ಸಂಘಟನೆಗಳು ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ತತ್ವಗಳನ್ನು ಮೈಗೂಡಿಸ್ಕೊಂಡೇ ಹೋಗ್ತಾ ಇದ್ದೀವಿ. ಇವತ್ತು ಹಳ್ಳಿಗಾಡಿಗಳಲ್ಲಿ ಹೋಗಬೇಕು, ಸಂಘಟನೆಗಳ ಬಗ್ಗೆ ವಿಚಾರಿಸ್ಬೇಕು. ನಾವು ಹೇಳ್ತೀರಿ ಏನು ನೀವು ಯಾರು ನೀವೆಲ್ಲ ಬಂದು ನಮ್ಮ ಕಾರ್ಯಕ್ರಮವನ್ನು ಕೆಡಿಸ್ಲಿಕ್ಕೆ ಬಂದಿದ್ದೀವಿ ಅಂತ. ಯಾರೂ ಅಂಬೇಡ್ಕರ್ ಭಾವಚಿತ್ರ ಇರೋದ್ರಿಂದ ಅಲ್ಲಿ ಗಲಾಟೆ ಆಗಲಿಲ್ಲ. ಅದೊಂದು ತಿಳ್ಕೊಬಿಡಿ ನೀವು. ಅವ್ರಿಗೆ ಕೊಟ್ಟಿರೋ ಗೌರವ ನಿಮಗೆ ನಾವು ಯಾರು ಗೌರವ ಕೊಟ್ಟಿಲ್ಲ. ವೆಂಕಟಸ್ವಾಮಣ್ಣವ್ರಿಗೆ ನೇರವಾಗಿ ಮಾಧ್ಯಮದ ಮುಖಾಂತರ ಪ್ರೀತಿಯಿಂದ ಆಮೇಲೆ ಇನ್ನೊಂದು ಏನೋ ಸನ್ಮಾನದಿಂದ ನಾನು ಅವ್ರಿಗೆ ಮಾತಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ಎಚ್ಚರಿಕೆಯನ್ನು ಕೊಡ್ತೀನಿ. ಏನಂತಂದರೆ ಇವತ್ತು ನೀವು ಮಾಡಿರೋದು ಮರುಕಳಿಸಿದಂತೆ ನಿಮ್ಮನ್ನು ನೀವು ತಿದ್ಕೊಂಡಿಲ್ಲ ಅಂತಂದರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮನ್ನೆಲ್ಲೂ ಓಡಾಡೋಕ್ಕೆ ನಾವು ಬಿಡಲ್ಲ. ನೇರವಾಗಿ ಹೇಳ್ತಾ ಇದ್ದೀವಿ. ನೀವು ಮಾಡಿರೋ ತಪ್ಪನ್ನು ಅರ್ಥಕೊಳ್ಳಿ. ಮುಂದೆ ಜನಾಂಗಕ್ಕೆ ಒಂದು ಮೆಸೇಜನ್ನು ಕೊಡಿ. ಅರ್ಥ ಆಯ್ತಾ? ಅಚಾತುರ್ಯವಾಗಿ ನಡೆದೋಯ್ತು ಅಂತ ಒಂದು ಕಡೆ ಹೇಳ್ತೀರಿ, ಇನ್ನೊಂದು ಕಡೆ ನಮ್ಮ ಕಾರ್ಯಕ್ರಮವನ್ನು ಇವರು ಫೈಲೂರ್ ಮಾಡಕ್ಕೆ ಬಂದಿದ್ದಾರೆ ಅಂತ ಇನ್ನೊಂದು ಕಡೆ ಹೇಳ್ತೀರಿ. ಇದು ತಪ್ಪು ಸಂದೇಶ ನೀವು ಕೊಡ್ತಾ ಇದ್ದೀರಿ. ಇದು ಅಂಬೇಡ್ಕರ್ ಸಿದ್ಧಾಂತ ಅಲ್ಲ. ಇದನ್ನು ನಾವು ಒಪ್ಪಲ್ಲ. ದಯವಿಟ್ಟು ನೀವು ಹಿರಿಯರಿದ್ದೀರಿ. ನಿಮ್ಗೆ ಇವತ್ತು ಅಷ್ಟೇ ಗೌರವ ನಾವು ಕೊಡ್ತೀವಿ, ಅದೇ ಗೌರವ ಕೊಡ್ತೀವಿ. ಅದು ನೀವು ಅದನ್ನು ಉಳಿಸ್ಕೊಂಡೋಗಿ ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ತಮಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ನಂತರ ಆನಂದ್ ಅವರು ಕೂಡ ಫೋನ್ ಮಾಡಿ ನಾವು ವಿಚಾರವನ್ನು ತಿಳ್ಕೊಂಡ್ವಿ. ಬಹುಶಃ ನಮ್ಮ ವೆಂಕಟಸ್ವಾಮಣ್ಣವರು ಯಾಕೇನೋ ಗೊತ್ತಿಲ್ಲ, ಅವ್ರು ನಡ್ಕೊಂಡಿರೋ ರೀತಿ ಸರಿ ಇಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಬಂಗಾರಪೇಟೆ ತಾಲೂಕಿನ ಎಲ್ಲ ಸಂಘಟನೆಗಳಿಂದ ಖಂಡಿಸ್ತಾ ಇದ್ವಿ. ನಾವು ಹೇಳೋದು ವೆಂಕಟಸ್ವಾಮಣ್ಣವ್ರಿಗಿಷ್ಟೇ, ನೀವು ಶಿಸ್ತು ಅಂತ ಹೇಳ್ತೀರಲ್ಲ, ಯಾವ ಶಿಸ್ತನ್ನು ಪ್ರದರ್ಶನ ಮಾಡಿದ್ದೀರಿ ಸ್ವಾಮಿ ನೀವು? ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ ತತ್ವ ಸಿದ್ಧಾಂತ ಮೇಲೆ ಅವ್ರ ಹೋರಾಟಗಳನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ನೀವು ಮತ್ತು ನಾವೆಲ್ಲರೂ ಕೂಡ ಒಂದೇ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾವು ಚಿಕ್ಕವರಾಗಿರ್ಬೋದು, ಆದರೂ ಕೂಡ ನಿಮ್ಮ ಹಿಂದೆ ಬಂದಂಥವ್ರು ಕೂಡ ಸೇಮ್ ಆಶಯಗಳನ್ನ ಇಟ್ಕೊಂಡೆ ನಾವು ಹೋರಾಟಗಳು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರನ್ನ ನೀವು ಏಕಾಗಿ ಪಬ್ಲಿಕಲ್ಲಿ ಗಲ್ಪಟ್ಟಿ ಹಿಡಿದ್ಬಿಟ್ಟು ಎಳೆದು ಆಚೆ ತುಂಬಿಕೋದು ಯಾವ ಸರಿ ಇದು? ನಿನ್ನ ಹತ್ರ ಶಿಸ್ತಿದೆಯಾ? ಶಿಸ್ತು ಬಗ್ಗೆ ಮಾತಾಡ್ತೀಯಪ್ಪ ನೀನು. ಈ ರಾಜ್ಯ ಮಟ್ಟದ ಇವತ್ತೆಲ್ಲರೂ ಕೂಡ ನಿಮ್ಮ ವ್ಯಕ್ತಿತ್ವ ಬಗ್ಗೆ ಮತ್ತು ನಿಮ್ಮ ಇದ್ರ ಬಗ್ಗೆ ಎಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಬಿಡಬೇಕು. ನಿಮ್ಮನ್ನು ಸರಿಯಾದ ಶಿಸ್ತನ್ನು ಫಸ್ಟ್ ನೀವು ಅದನ್ನು ಕಾಪಾಡಿಕೊಳ್ಳಿ. ಹಾಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ಯಥಾವತ್ತಾಗಿ ಇವತ್ತೆಲ್ಲ ಸಂಘಟನೆಗಳು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವತ್ತೆಲ್ಲ ಸಂಘಟನೆಗಳ ಒಂದು ಹೋರಾಟಗಳೇ ಬೇರೆ, ನಿಮ್ಮ ಹೋರಾಟಗಳೇ ಬೇರೆ. ಇಡೀ ರಾಜ್ಯ ಮಟ್ಟದ ಎಲ್ರಿಗೂ ಕೂಡ ಗೊತ್ತಿದೆ. ಇವತ್ತು ಎಲ್ಲೋ ಒಂದು ಹತ್ರ ಸಂವಿಧಾನ ಪರವಾಗಿ ಮಾತಾಡೋದನ್ನು ಬಿಟ್ಟು ಯಾರು ಸಂವಿಧಾನ ವಿರೋಧವಾಗಿ ಮಾತಾಡ್ತಾರೆ, ಸಂವಿಧಾನ ತೆಗಿಬೇಕು, ಸಂವಿಧಾನ ಸರಿ ಇಲ್ಲ, ಸಂವಿಧಾನ ನಮ್ಮ ದೂರಿಸುವಂಥ ಸಂವಿಧಾನ ಬರಬೇಕಾಗಿತ್ತು ಅಂತ ಹೇಳಿ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಪರವಾಗಿ ನೀನು ಮಾತಾಡ್ತೀಯ, ಬ್ಯಾಟಿಂಗ್ ಮಾಡ್ತೀಯ. ನೀವು ಒಬ್ಬ ಅಂಬೇಡ್ಕರ್ ವಾದಿನಾ? RPIನ ರಾಜ್ಯಾಧ್ಯಕ್ಷರು ವೆಂಕಟಸ್ವಾಮಿ ಅವರು 10 ಗಂಟೆಗೆ ನಿಗದಿಪಡಿಸಿದಂಥ ಒಂದು ಸಮಯವನ್ನು 12:15 ಗಂಟೆಗೆ ಇಲ್ಲಿಗೆ ಬಂದರು. ಬಂದ ತಕ್ಷಣ ಏಕಾಏಕಿ
ಜನರಿಲ್ಲ ಅಂತ ಹೇಳ್ಬಿಟ್ಟು ಕೆಂಡಮಂಡಲ ಆದರು. ಆಗ ನಾನು ಇಲ್ಲ ಅಣ್ಣ, ಗುಟ್ಟಳ್ಳಿ ಶ್ರೀನಿವಾಸು ತುಂಬ ಕಷ್ಟಪಟ್ಟಿದ್ದಾನೆ, ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಅಂತೇಳಿದ್ದಕ್ಕೆ, ನೀನು ಅದೆಲ್ಲ ಮಾತಾಡಬಾರ್ದು, ಬೇರೆ ರಾಜ್ಯಾಧ್ಯಕ್ಷರುಗಳ ಥರ ಅಲ್ಲ ನಾನು ಅಂತೇಳ್ಬಿಟ್ಟು ಒಂದು ರೀತಿಯಲ್ಲಿ ಖಾರವಾಗಿ ಮಾತಾಡಿದ್ರು. ಸರಿ, ಇಲ್ಲಿ ಪ್ರೊಸೆಷನ್ನಲ್ಲಿ ನಾವು ಏನು ಮಾತಾಡೋದು ಬೇಡ ಅಂತೇಳ್ಬಿಟ್ಟು ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಂಗೆ ನಾನು ಹೇಳಿದೆ, ಏನಣ್ಣ ತಾವು ಹಿರಿಯರಿದ್ದೀರಾ, ಈ ರೀತಿ ಮಾತಾಡ್ಬೋದಾ, ಇಷ್ಟೇ ನಾನು ಕೇಳಿದ್ದು. ಇಷ್ಟು ಮಾತ್ರ ಕೇಳಿದ್ದೆ. ಏಕಾಏಕಿ ಎಲ್ಲರೂ ಇದ್ದೀರಿ, ಏಕಾಏಕಿ ನನ್ನ ಕೊರಳಿನ ಪಟ್ಟಿ ಹಿಡಿಯೋಕ್ಕೆ ಪ್ರಯತ್ನ ಮಾಡಿದ್ರು. ನನ್ನ ಕೊರಳಲ್ಲಿರ್ತಕ್ಕಂಥ ಚೈನು ನನ್ನ ಕೈಗೆ ಬಂತು. ಇಷ್ಟು ಮಾತ್ರ ಆಯಿತು. ಆಯೂ ನಾವು ಬಂದ್ಬಿಟ್ಟು ಆಚೆ. ಆಮೇಲೆ ಎಲ್ಲ ಸಂಘಟನೆಯವರು ಸೇರಿ ಆ ಸಭೆಯನ್ನು ಬಹಿಷ್ಕಾರ ಮಾಡಿ ಆಚೆ ಬಂದು ನಾವೊಂದು ಪತ್ರಿಕಾಗೋಷ್ಠಿ ಕರೆದು ಸುದ್ದಿಯನ್ನು ಕೊಟ್ಟು ನಾವು ನೇರವಾಗಿ ಹೋದ್ವಿ. ಹೋದ ನಂತರ ಅವರು ಹೋಗುವಂಥ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಮೊನ್ನೆ ಸೂಲಿಕುಂಟೆ ಆನಂದ್ ಅವರು ಆಚಾರ್ಯಕ್ಕಾಗಿ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಕೆಡಿಸ್ಲಿಕ್ಕೆ ನೋಡಿದ್ರು ಅಂತ ಹೇಳ್ತಾರೆ. ನಿಮಗೆ ಶೋಭೆ ತರುವಂಥದ್ದಲ್ಲ ಮಾನ್ಯ ವೆಂಕಟಸ್ವಾಮಿ ಅವರೇ. ನಾನು ಒಬ್ಬ ರಾಜ್ಯ ಅಧ್ಯಕ್ಷನಾಗಿದ್ದೀನಿ. ಇಲ್ಲಿ ಬಂದಿರತಕ್ಕಂಥವರೆಲ್ಲ ರಾಜ್ಯ ಮಟ್ಟದ ನಾಯಕರಿದ್ದಾರೆ, ರಾಜ್ಯ ಅಧ್ಯಕ್ಷರುಗಳಿದ್ದಾರೆ. ನಿಮಗೆ 2 ಅವರ್ ನಾವು ಕಾದಿದ್ದೀವಿ. ಕಾರ್ಯಕ್ರಮನ ಕೆಡಿಸೋ ರೀತಿ ಇದ್ದಿದ್ರೆ ನಾವು 2 ಅವರ್ ಕಾಯ್ತಾ ಇರಲಿಲ್ಲ. ತಾವು ಯಾವ ರೀತಿ ಅಸಭ್ಯವಾಗಿ ಇಲ್ಲಿ ನಡ್ಕೊಂಡ್ರಿ, ನೀವು ಹಿರಿಯ ನಾಯಕರಾಗಿದ್ದೀರಾ. ನೀವು ಹೇಳ್ತೀರಾ ನಾನೊಬ್ಬ ರಾಷ್ಟ್ರ ಮಟ್ಟದ ರಾಜ್ಯ ಅಧ್ಯಕ್ಷನು, ಇಲ್ಲಿ ಬಂದಾಗ ನನಗೆ ಗೌರವ ಇಲ್ಲ ಅಂತ. ನೀವು ನಡ್ಕೊಂಡಂಥ ರೀತಿಯಲ್ಲಿ ನಾನೇನಾದರೂ ನಡ್ಕೊಂಡಿದ್ದಿದ್ರೆ ರಾಜ್ಯದಲ್ಲಿ ನಿಮ್ಮ ಮರ್ಯಾದೆ ಏನಾಗ್ತಾ ಇತ್ತು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೇಕಾಗುತ್ತೆ. ನೀವು ಹೋದಂಥ ಸಂದರ್ಭದಲ್ಲಿ ಹೇಳ್ತೀರಿ ಆನಂದನ ನಾನು ಕ್ಷಮಿಸಿದ್ದೀನಿ ಅಂತ. ನೀವು ನನ್ನನ್ನು ಕ್ಷಮಿಸೋ ಅಂಥದ್ದು ಏನು ಪರಿಜ್ಞಾನ ನನಗೇನಿಲ್ಲ, ನಿಮಗೇನು ಅಂಥ ಒಂದು ಸಂದರ್ಭ ಏನಿಲ್ಲ. ನಿಮ್ಮ ವಯಸ್ಸಿಗೆ, ನಿಮ್ಮ ಒಂದು ಹಿರಿತನಕ್ಕೆ ನಾನು ಕ್ಷಮಿಸಿದ್ದೀನಿ ಅಷ್ಟೇ ವಿನಃ ನಿಮ್ಮ ಸಂಘಟನೆಗೆ ಬರುವಂಥ ಮುಟ್ಟಾಳ ಏನು ನಾನೇನಲ್ಲ. ನಾನು ಒಬ್ಬ ರಾಜ್ಯ ಮಟ್ಟದ ನಾಯಕನಾಗಿದ್ದೀನಿ. ಅದಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಆ ಹಿರಿಯ ಹೋರಾಟಗಾರರು SSD ವೆಂಕಟಸ್ವಾಮಣ್ಣವರು ಶತಮಾನ ಅಂದರೆ 100. ಅವ್ರು ಹುಟ್ಟಿರ್ತಕ್ಕಂಥದ್ದು ದಯವಿಟ್ಟು ಮಾಧ್ಯಮದ ಮೂಲಕ ನಾನು ಯಾರನ್ನು ಬೇಸರ ಕೊಡಬೇಡ್ರಿ. ನನ್ನಲ್ಲಿರ್ತಕ್ಕಂಥ ವಿಷಯಗಳನ್ನು ನಾನು ಇದು ಪ್ರಸ್ತುತಪಡಿಸ್ತೇನೆ. ಯಾಕಂದರೆ ಇಂಥ ನಾಯಕರುಗಳೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಯಾರು ಎಲ್ಲರೂ ಕ್ವಾಲಿಫೈಡ್ ಪರ್ಸನ್ಸೇ, ಯಾರು ಅನ್ಕ್ವಾಲಿಫೈಡ್ ಪರ್ಸನ್ಸ್ ಯಾರು ಅಲ್ಲ, ಎಲ್ಲ ಕ್ವಾಲಿಫೈಡ್ ಪರ್ಸನ್ಸೇ. ಆದ ಕಾರಣದಿಂದಾಗಿ ನಾವು SSD ವೆಂಕಟಸ್ವಾಮಣ್ಣನವರ ಆ ದುರ್ನಡವಳಿಕೆಯ ಒಂದು ಖಂಡಿಕೆಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕೆ ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ಸಂಘಟನೆ ನೀನು ಇಟ್ಟಾಕೊಂಡಿದ್ಯಾ, ಅವರ ಹೆಸರನ್ನು ಇಟ್ಕೊಂಡಿದ್ಯಾ, ಅವ್ರ ಹೆಸರನ್ನು ಇಟ್ಕೊಂಡು ಅವ್ರು ಕಟ್ಟಿರ್ತಕ್ಕಂಥ ಸಂಘಟನೆ ಹೆಸರನ್ನು ಇಟ್ಕೊಂಡು ನೀನು ಇವತ್ತು ದಿವಸ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಅಂತ ಹೇಳಿದ್ರೆ ಸಂತೋಷ, ನಿಮ್ಗೆ ಗೌರವ ಕೊಡ್ತೀವಿ. ನೀವೇನು ಹೇಳ್ತೀರಾ, ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ಶತಮಾನೋತ್ಸವ ಅಂತ ಹೇಳ್ತೀರಾ. ನೀವು ಹುಟ್ಟಿರ್ತಕ್ಕಂಥ 60-70 ವರ್ಷ ಆಗಿರ್ಬೋದು. ಇನ್ನು 30 ವರ್ಷಗಳ ಹಿಂದಿನ ದಿನಗಳು ಏನಾಯಿತು, ಶತಮಾನೋತ್ಸವ ಆಚರಣೆ ಮಾಡಿದ್ದೀರಾ ನೀವು ಬಿತ್ತಾರವಾದಂಥ ಬಿತ್ರಿ ಭಾಷಣಗಳನ್ನು ಬಿಡ್ರಿ. ನಾವು ಯಾಕೆ ನೀವೇನಂತ ಜಿಗ್ನಿಶಂಕರ್ ಶಿಷ್ಯ ಅಂದರೆ ಯಾರು ಜಿಗ್ನಿಶಂಕರ್ ಅಂತ ಹೇಳಿದ್ವಿ. ಜಿಗ್ನಿಶಂಕರರು ಕಿಚ್ಚಿನ ಕಿಡಿ ಇದ್ದಂತೆ, ಅವರ ಶಿಷ್ಯರಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಜಿಗ್ನೇಶಂಕರಣ್ಣವರು, ಮಾವಳ್ಳಿ ಶಂಕರವರು, ಹೆಬ್ಬಾಳ ವೆಂಕಟೇಶ್ ಅವರು, ಪಟಾಪಟ್ ನಾಗರಾಜ್ ಅವರು, ಮುನಿಯಾಜನಪ್ಪನವರು, ಮರಿಯಪ್ಪನವರು, ಇನ್ನೂ ಅನೇಕ ಮಂದಿ ಹೋರಾಟಗಾರರಿದ್ದಾರೆ, ಇಡೀ ಹೋರಾಟಗಾರರು. ಅವರೆಲ್ಲ ಏನು ಹೇಳಿದ್ದಾರೆ, ವಿದ್ವಾಂಸರು ಹೇಳಿದ್ದಾರೆ, ಪಂಡಿತರು ಹೇಳಿದ್ದಾರೆ, ಬರಹಗಾರರು ಹೇಳಿದ್ದಾರೆ, ಚಿಂತಕರು ಹೇಳಿದ್ದಾರೆ. ನಾವು ಕಟ್ಟೇ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೇ ಕಟ್ಟುತ್ತವೆ ಅಂತ ಹೇಳ್ಬಿಟ್ಟು ಒಬ್ಬ ಚಿಂತಕರು ಬರೋರು ಎಷ್ಟು ಮುದ್ದಾದ ಹಾಡನ್ನು ಈ ದಲಿತ ಸಮುದಾಯಕ್ಕೆ ಸೇರಿದಂಥ ಅರ್ಥಗರ್ಭಿತ ಹಾಡನ್ನು ಬರೆದಿದ್ದಾರೆ. ಆದರೆ ನೀನು ಮಾಡಿರ್ತಕ್ಕಂಥದ್ದೇನು, ಮುರಿಯುತ್ತೇವ ಸಣ್ಣ ಹೋರಾಟಗಾರರ ಚಳುವಳಿಗಳೇನು ನಾವು ಮುರಿಯುತ್ತೇವ ಎನ್ನುವಂಥದ್ದನ್ನು ಮಾಡಿ ತೋರಿಸುತ್ತೇವೆ. ஈடா விவசாயமா தொழிற்சாலையா, இந்த மூணுக்குமே சுகுணா இண்டஸ்ட்ரியில ப்ராடக்ட்ஸ் இருக்கு. சுகுணா பம்ப்ஸ் அண்ட் மோட்டார்கள் எனர்ஜி எஃபிஷியன்ட் தொழில்நுட்பத்துடன் தயாராகிறது. நீண்ட ஆண்டுகள் உழைக்கும் சுகுணா பம்புகள் உங்கள் மனதீங்கா இடம் பிடிக்கும். தலைமுறைகள் வாழ்த்தும் தரமான பம்புகள் சுகுணா பம்ப்ஸ். Discount on all Voltas brand items, AC, refrigerator, washing machine and other items only at Voltas brand showroom at Parandehali. For all NCERT, CBSE textbooks, guides, PUC, ITI, BE textbooks, guides and classmate notes
and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.